ಯಾವುದಾದ್ರೂ ಒಂದು ಬ್ರ್ಯಾಂಡ್ ಕೊಲಾಬ್ರೇಷನ್ ಅಂತ ಬಂದಾಗ ನೀವು ಗಮನಿಸುವ ಮೊದಲ ಒಂದಿಷ್ಟು ಅಂಶಗಳು ಯಾವುದು? ಕೊಲಾಬ್ರೇಟ್ ಆಗಬೇಕು ಅಂತ ಹೇಳಿದ್ರೆ ಒಂದು ಕಾಂಟ್ರಾಕ್ಟ್ ಎಲ್ಲಿ ತನಕ ಇರುತ್ತೆ, ಮತ್ತು ಕಾಂಟ್ರಾಕ್ಟಲ್ಲಿ ಇವ್ರದ್ದು ಮಾತ್ರ ಮಾಡ್ಬೋದಾ ಅಥವಾ ಬೇರೆಯವ್ರದ್ದು ಮಾಡ್ಬೋದಾ ಆ ಥರದ ಒಂದು ಅಂಶಗಳು. ಆಮೇಲೆ ಅದು ಎಲ್ಲಿ ತನಕ ನಾನು ಅವ್ರಿಗೆ ಮಾಡೆಲ್ ಆಗಿರ್ತೀನಿ ಅನ್ನೋವಂಥದ್ದು. ಆ್ಯಂಡ್ ಪೇಮೆಂಟ್ ಅಂದರೆ ಬಿಫೋರ್ ಆಫ್ಟರ್ ಶೂಟ್ ಪೇಮೆಂಟ್ಸ್, ಸೆಟಲ್ಮೆಂಟ್, ಈ ಥರದ್ದು. ನಾವು ಲೈಫ್ ಅಂತೇಳಿ ಬಂದಾಗ ನಾವು ಜನಕ್ಕೆ ತೋರಿಸುವ ಭಾಗ ಒಂದಾದ್ರೆ ಅದರ ಹಿಂದಿನ ಭಾಗ ಬೇರೆನೇ ಆಗಿರುತ್ತೆ. ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲರ ಲೈಫ್ ತುಂಬಾ ಚೆನ್ನಾಗಿರುತ್ತೆ, ಬಟ್ ರಿಯಲ್ ಅಲ್ಲಿ ಹಾಗಿರಲ್ಲ ಅಂತ. ಅಮೂಲ್ಯ ಅವರ ಜೀವನ ಹೇಗೆ? ನನ್ನ ಜೀವನ ಆ್ಯಸ್ ಯೂಶುವಲ್ ನೀವು ಹೇಳ್ದಂಗೆ ನೋಡೋದೆಲ್ಲ ಹಾಗೆ ಇರಲ್ಲ. ಅಂದರೆ ಇಫ್ ದೇ ಆರ್ ಹ್ಯಾಪಿ ಅವ್ರು ಹ್ಯಾಪಿ ಅಂತ ಅಲ್ಲ, ಅಲ್ಲಿ ಎಲ್ಲರೂ ಅಷ್ಟೇ. ಯಾರು ಅವರ ಒಂದು ಹಿಂದೆ ಇರೋ ಮುಖನ ಯಾರು ತೋರ್ಸಕ್ಕೆ ಇಷ್ಟಪಡಲ್ಲ, ಅಥವಾ ಹಿಂದೆ ಇರೋ ನೋನ ಯಾರು ತೋರ್ಸಕ್ಕೆ ಇಷ್ಟಪಡಲ್ಲ. ತೋರ್ಸಕ್ಕೆ ಇಷ್ಟಪಡೋರು ಸಿಂಪತಿ ಬೇಕು ಅನ್ನೋವಂಥವ್ರು ಮಾತ್ರ ಅಲ್ವಾ. ಸೊ ನಾನು ಯೂಶಲಿ ನನ್ನ ಒಂದು ಲೈಫಲ್ಲಿ ನಡೀತಿರೋ ಸ್ಟ್ರಗಲ್ಸ್ನ ನಾನು ಎಲ್ಲೂ ತೋರಿಸ್ಕೊಳಲ್ಲ. ಆದಷ್ಟು ಎಷ್ಟು ಖುಷಿ ತೋರಿಸ್ಕೊಳಕ್ಕಾಗುತ್ತೋ ತೋರಿಸ್ಕೊತೀನಿ. ಬಿಕಾಸ್ ಅದು ಒಂಥರ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡ್ದಂಗೆ ನನ್ನ ಪ್ರಕಾರ. ಸೊ ನನ್ನ ನೋವುಗಳನ್ನ ನಾನೇ ಇಟ್ಕೋತೀನಿ. ಇನ್ಫ್ಯಾಕ್ಟ್ ನಾನು ನನ್ನ ಕ್ಲೋಸ್ ಸರ್ಕಲಲ್ಲೂ ತುಂಬ ಕಡಿಮೆ ಹೇಳ್ಕೊಳ್ಳೋ ಅಂಥದ್ದು ನನ್ನ ನೋವುಗಳನ್ನ. ಏನೇ ಬಂದರೂ ನಾನು ಹೇಳ್ಕೊಳ್ಳೋದು ದೇವ್ರ ಹತ್ರ ಮಾತ್ರ, ನಾನು ನಂಬೋದು ದೇವ್ರನ್ನ ಮಾತ್ರ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸೋದೆಲ್ಲ ನಿಜ ಅಲ್ಲ. ಸೊ ತುಂಬ ಸ್ಪಿರಿಚುವಲ್ ಪರ್ಸನ್ ನೀವು? ಹೌದು, ತುಂಬ ಸ್ಪಿರಿಚುವಲ್ ಪರ್ಸನ್. ನೀವು ನಂಬುವಂಥ ಫೇವ್ರೆಟ್ ಆಂಜನೇಯ ಸ್ವಾಮಿ. ಓಕೆ. ಸೊ ಮಲ್ಟಿ ಟ್ಯಾಲೆಂಟ್ ಇರುವಂಥ ಹುಡುಗಿಗೆ ಫ್ಯಾಮಿಲಿ ಕಡೆಯಿಂದ ನಿಮ್ಮ ಟ್ಯಾಲೆಂಟನ್ನು ಬೆಳೆಸೋದಕ್ಕೆ ಸಿಕ್ಕಂಥ ಸಪೋರ್ಟ್ ಹೇಗಿತ್ತು? ಝೀರೋ ಸಪೋರ್ಟ್ ಅಪ್ಪ ಕಡೆಯಿಂದ ಎಲ್ಲ. ಆದರೆ ಅಪ್ಪ ಫ್ಯಾಮಿಲಿ ಕಡೆಯಿಂದ ಫುಲ್ ಸಪೋರ್ಟ್. ನಮ್ಮ ಅತ್ತೆ ಇರ್ಬೋದು, ನಮ್ಮ ಚಿಕ್ಕಮ್ಮ, ಮತ್ತೆ ನಮ್ಮ ಅಣ್ಣ ಕೂಡ ಇದಾರಲ್ಲ, ಅಣ್ಣನ ಸಪೋರ್ಟ್ ಇದೆ, ಖಂಡಿತ ಇದೆ. ಓಕೆ. ಸೊ ಇನ್ನು ಮುಂದೆ ಬರೀ ಬಿಗ್ ತೆರೆಗೆನೆ ಟಾರ್ಗೆಟ್ ಮಾಡ್ತೀರಾ ಅಥವಾ ಸ್ಮಾಲ್ ಸ್ಕ್ರೀನಲ್ಲೂ ಎಂಗೇಜ್ ಆಗ್ತೀರಾ? ನಿಮ್ಮ ಡಿಸಿಷನ್? ನನ್ನ ಡಿಸಿಷನ್ ಏನು ಗೊತ್ತಾ, ಸ್ಮಾಲ್ ಸ್ಕ್ರೀನ್ಗೆ ಯಾವಾಗ ಬೇಕಾದ್ರೂ ಹೋಗ್ಬೋದು. ಇವಾಗ ನಾನು ಆಲ್ರೆಡಿ ಒಂದು ಸಿನಿಮಾ ಮಾಡಿರೋದ್ರಿಂದ, ಮತ್ತೆ ಇವಾಗ ಆಪರ್ಚುನಿಟಿ ನಂಗೆ ಸಿನಿಮಾಗಳು ಬರ್ತಿರೋದ್ರಿಂದ ನಾನು ಸ್ವಲ್ಪ ಬಿಗ್ ಸ್ಕ್ರೀನಲ್ಲಿ ಇರೋಣ ಅಂತ ಅನ್ಕೋತೀನಿ. ಇಂಡಸ್ಟ್ರಿಯಲ್ಲಿ ಬೆಳೆಯೋದಕ್ಕೆ ಟ್ಯಾಲೆಂಟ್ ಮಾತ್ರ ಸಾಕಾಗೋದಿಲ್ಲ, ಕಾಂಪ್ರಮೈಸ್ ಆಗಬೇಕಾಗತ್ತೆ, ಅಥವಾ ನೀವು ತುಂಬ ಫ್ರೆಂಡ್ಲಿ ಆಗಿರಬೇಕಾಗತ್ತೆ, ವಾಟ್ ಎವರ್. ಸೊ ಅದಕ್ಕೆ ನಿಮ್ಮ ಒಪಿನಿಯನ್ ಏನು? ಇಲ್ಲ, ನಾನು ಟೋಟಲಿ ರಾಂಗ್ ಅಂತ ಹೇಳ್ತೀನಿ. ಯಾಕಂದರೆ ಇರ್ತಾರೆ, ನಿಮಗೆ ಸಿನಿಮಾ ಇಂಡಸ್ಟ್ರಿ ಅಥವಾ ಸೀರಿಯಲ್ ಇಂಡಸ್ಟ್ರಿ ಅಂದರೆ ಅಲ್ಲಿ ಮಾತ್ರ ಈ ಥರದ್ದು ಇರುತ್ತೆ ಅಂತ ನಾನು ಒಪ್ಪಲ್ಲ. ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಥರ ಅನುಭವಗಳು ಎಲ್ರಿಗೂ ಆಗುತ್ತೆ. ಇದು ಕಾಣಿಸುತ್ತೆ, ಸ್ವಲ್ಪ ಬೇಗ ಸ್ಪ್ರೆಡ್ ಆಗುತ್ತೆ, ಕೆಲವೊಂದು ಕಾಣಿಸಲ್ಲ. ಮೀಡಿಯಾ ಅಲ್ವಾ, ಸೊ ಕ್ಯಾಮ್ರಾ ಮುಂದೆ ಆರ್ಟಿಸ್ಟ್, ಮೇಕಪ್, ಸೊ ಇದು ಎಲ್ಲ ಸೇರಿರೋದ್ರಿಂದ ಬೇಗ ಹಬ್ಬತ್ತೆ ಅಷ್ಟೇ. ಸೊ ನನ್ನ ಪ್ರಕಾರ ಇಲ್ಲ. ನಾನು ಹೇಳೋದು, ನಿಮ್ಮ ಹತ್ರ ಕಲೆ ಇದ್ದು, ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ದು, ನಿಮಗೆ ಇವತ್ತಲ್ಲ ನಾಳೆ ನಾನು ಗೆಲ್ತೀನಿ, ನೋ ಶಾರ್ಟ್ ಕಟ್ಸ್, ನಾನು ಹಿಂಗೆ ಹೋಗ್ತಿದ್ದೀನಿ, ಹಿಂಗೆ ನೇರವಾಗೇ ಹೋಗ್ತೀನಿ, ಆ ಅಡ್ಡದಾರಿ ಬೇಡ ಅಂತ ನೀವು ನಿಮ್ಮ ಮನಸ್ಸಿಂದ ನಿರ್ಧಾರ ತಗೊಂಡ್ರೆ ಖಂಡಿತ ಇವತ್ತಲ್ಲ 1-2 ದಿನ ಡಿಲೇ ಆಗ್ಬೋದು, ಖಂಡಿತ ನಿಮಗೆ ಸಿಗ್ಬೇಕಾಗಿರೋದು ಅದೇನೋ ಅಂತಾರೆ ಗೊತ್ತಾ, ತಡವಾಗಿ ಸಿಕ್ಕಿದ್ರು ಅಡ್ವಾಗಿ ಸಿಗುತ್ತೆ ಅಂತ. ಖಂಡಿತ ಆ ಥರ ದೇವರು ಒಂದು ಟೈಮ್ನ, ಯೂನಿವರ್ಸಲ್ ಟೈಮಲ್ಲಿ ಸಿಗುತ್ತೆ, ಅವಕಾಶ ಮಾಡಿಕೊಡ್ತಾರೆ ದೇವರು. ಒಂದು ವ್ಯಕ್ತಿಯಿಂದ ಅಥವಾ ಒಂದು ಪರಿಸ್ಥಿತಿಯಿಂದ ಖಂಡಿತ ನಮಗೆ ಸಿಗಬೇಕಾದ್ರೆ ಸಿಗುತ್ತೆ. ಸೊ ಇನ್ನು ಕಾಸ್ಟಿಂಗ್ ಕೌಚ್ ವಿಚಾರಕ್ಕೆ ಬಂದಾಗ, ಇವಾಗ ಅವಾಗ ಒಂದೊಂದ್ಸಲ ಒಬ್ರೊಬ್ರು ಅದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡ್ತಾ ಇರ್ತಾರೆ. ಸ್ಮಾಲ್ ಸ್ಕ್ರೀನಲ್ಲೂ ಇದೆ, ಅದು ಬಿಗ್ ಸ್ಕ್ರೀನಲ್ಲೂ ಇದೆ. ಸೊ ಅದ್ರ ಬಗ್ಗೆ ನಿಮ್ಮ ಟೇಕ್ ಏನು? ಕಾಸ್ಟಿಂಗ್ ಕೌಚ್ ಬಗ್ಗೆ ಅದೇ, ನನಗೆ ಆ ಥರದ ಎಕ್ಸ್ಪೀರಿಯನ್ಸ್ ಅದ್ರಲ್ಲಿ ಸ್ವಲ್ಪ ಕಡಿಮೆ. ನಮ್ಮ ಮಾಡ್ಲಿಂಗಲ್ಲಿ ಆ ಥರ ಕಾಸ್ಟಿಂಗ್ ಕೋಚ್ದು ಸ್ವಲ್ಪ ಆ ಥರದ್ದೆಲ್ಲ ಇರುತ್ತೆ. ಅದನ್ನು ಎಗೇನ್ ಸೇಮ್ ಎಲ್ಲ ಥರನೂ ಎಲ್ಲ ಇರುತ್ತೆ. ನೀವು ಹೆಂಗೆ ಅದನ್ನು ಆಕ್ಸೆಪ್ಟ್ ಮಾಡ್ಕೋತೀರಾ ಅನ್ನೋದೇ ನಿಮಗೆ ಗೊತ್ತಿರಬೇಕು, ಆಯಿತಾ. ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಅಥವಾ ಮಾಡ್ಲಿಂಗ್ ಬರೋಕ್ಕಿಂತ ಮುಂಚೆ ಯು ಶುಡ್ ಹ್ಯಾವ್ ದಟ್ ನಾಲೆಜ್. ನಾನು ಯಾರ ಹತ್ರ ಹೋಗಬೇಕು, ಯಾರನ್ನ ಮೆಂಟರಾಗಿ ತೊಗೋಬೇಕು, ಅಥವಾ ಯಾರ ಸಲಹೆ ತೊಗೋಬೇಕು ಅನ್ನೋ ವಿಚಾರನ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡ್ರೆ ಏನು ಕಷ್ಟ ಆಗಲ್ಲ, ಯಾರೋ ಯಾಮರ್ಸೋಕ್ಕಾಗಲ್ಲ. ಇವಾಗ ಕೆಲವೊಂದು ಕಡೆ ಇಷ್ಟು ದುಡ್ಡು ಕೊಡಿ ನಾವು ನಿಮ್ಮನ್ನ ಹೀರೋಯಿನ್ ಮಾಡ್ತೀವಿ, ಇಷ್ಟು ದುಡ್ಡು ಕೊಡಿ ನಾವು ನಿಮ್ಮನ್ನ ಈ ಹೀರೋಗೆ ಪರಿಚಯ ಮಾಡಿ, ಅದೆಲ್ಲ ಇಲ್ಲ, ಬುಲ್ಶಿಟ್ ಅದೆಲ್ಲ. ಆಮೇಲೆ ಓಕೆ ಹೀರೋ ಆದರೆ ಅದು ಅವ್ರಿಗೆ ಹೀರೋ, ಹಂಗೆಲ್ಲ ಇದು ಮಾಡಿ ಹೆಣ್ಮಕ್ಳು ಅಂದ ತಕ್ಷಣ ಹೆಂಗೆಂಗೋ ಟೇಕನ್ ಫಾರ್ ಗ್ರಾಂಟೆಡ್ ತೊಗೊಳಕ್ಕಾಗಲ್ಲ, ತೊಗೋಬಾರ್ದು. ಸೊ ತೊಗೊಳೋರ್ಗೆ ಇವ್ರು ಅವಕಾಶ ಕೊಡಬಾರ್ದು. ಸೊ ಇಫ್ ನಾಟ್ ಆ್ಯಕ್ಟಿಂಗ್, ಇಫ್ ನಾಟ್ ಡಬ್ಬಿಂಗ್, ಇಫ್ ನಾಟ್ ಸಿಂಗಿಂಗ್, ಏನಾಗಿರ್ತಾ ಇದ್ರು ಅಮೂಲ್ಯ ಅವರು? ಲಾಯರ್. ಓ ಮೈ ಗಾಡ್, ಸೂಪರ್. ಯಾಕೆ ಲಾಯರ್ ಅಂತ? ನಾನು ಲಾನೇ ಮಾಡಿದ್ದು. ಓ ಹೌದಾ, ಸಾರಿ. ಅಂದರೆ ನಾನು ಲಾನೇ ಮಾಡಿದ್ದು, ಲಾ ಸ್ಟೂಡೆಂಟ್, ಬಟ್ ಪೂರ್ತಿ ಮಾಡೋಕ್ಕಾಗಿಲ್ಲ. ಸ್ಟಿಲ್ ಐ ಕನ್ಸಿಡರ್ ಮೈ ಸೆಲ್ಫ್ ಲಾ ಸ್ಟೂಡೆಂಟ್. ಅಮೂಲ್ಯ ಅವರು ಆಫ್ ಕ್ಯಾಮ್ರಾ ಹೇಗಿರ್ತಾರೆ? ಫುಲ್ಲು ಪಟ 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 ಪಟ, ಆಮೇಲೆ ಎಂತ ತರಲೆ ಮಾಡಿಕೊಂಡು ಪಟ ಪಟ ಮಾಡಿಕೊಂಡು, ಪಟ ಪಟ ಮಾತಾಡಿಕೊಂಡು ತರಲೆ ಮಾಡಿಕೊಂಡು ಆರಾಮಾಗಿ ಚಿಲ್ ಮಾಡ್ಕೊಂಡಿರ್ತೀನಿ ಅಷ್ಟೇ. ಅಮೂಲ್ಯನೇ ಒಂದು ಟಿಪ್ಸ್ ಹೇಳಬೇಕು ಅಂದರೆ? ಅಮೂಲ್ಯನೇ ಒಂದು ಟಿಪ್ಸ್ ಹೇಳಬೇಕಂದ್ರೆ, ಬಿ ಸ್ಟ್ರಾಂಗ್,
ಯಾರಿಗೂ ತಲೆ ಕೆಡ್ಸ್ಕೊಬೇಡ, ಲೈಫಲ್ಲಿ ಯಾರಿರಲಿ ಯಾರಿಲ್ಲದೆ ಇರಲಿ, ಕೀಪ್ ಗೋಯಿಂಗ್. ನಿಮ್ಮ ಡ್ರೀಮ್ ಬಾಯ್ ಹೇಗಿರ್ಬೇಕು? ನನಗೆ ಲಕ್ಷಣವಾಗಿರ್ಬೇಕು, ನಾಟ್ ಕಪ್ಪು ಬಿಳಿ ಆ ಥರದ್ದೆಲ್ಲ ಏನಿಲ್ಲ, ಹೈಟು ಗೀಟು ನೋಡೋಕೆ ಲಕ್ಷಣವಾಗಿರ್ಬೇಕು. ಆಮೇಲೆ ಒಳ್ಳೆ ಮನ್ಸಿರ್ಬೇಕು, ಮತ್ತೆ ರೆಸ್ಪೆಕ್ಟ್ ಮಾಡಬೇಕು ಹೆಣ್ಮಕ್ಳನ್ನ, ನಾನಂತಲ್ಲ ಎನಿ ಹೆಣ್ಮಗಳು. ಆಮೇಲೆ ತಾಯಿನ ತುಂಬ ಗೌರವಿಸ್ಬೇಕು. ನನ್ನ ಪ್ರಕಾರ ತಾಯಿನ ಯಾರು ತುಂಬ ಗೌರವಿಸ್ತಾರೆ ಪ್ರೀತಿಸ್ತಾರೆ, ಅವ್ರ ಹೆಂಡತಿನೂ ಅಷ್ಟೇ ಗೌರವಿಸ್ತಾರೆ ಪ್ರೀತಿಸ್ತಾರೆ. ಮತ್ತು ಆ ಒಂದು ಸ್ಪೇಸ್ ಕೊಡಬೇಕು, ನೆಮ್ಮದಿ ಕೊಡ್ಬೇಕು. ನಾನು ನಿಜ ಹೇಳ, ಒಬ್ಬ ಗಂಡ ಆದವನು ನೆಮ್ಮದಿ ಅಂತ ಕೊಟ್ಬಿಟ್ರೆ ಅದಕ್ಕಿಂತ ಇದು ಏನೂ ಬೇಡ ಸುಖ. ಅವ್ರು ಏನಾದ್ರು ಕೊಡಿಸ್ತಾ ಇರಲಿ. ಸೊ ನೆಮ್ಮದಿ ಕೊಡಬೇಕು. ಆ್ಯಂಡ್ ನನ್ನ ತಲೆಯಲ್ಲಿ ಇಷ್ಟು ಡ್ರೀಮ್ಸ್ ಎಲ್ಲ ಇದೆ ಅಲ್ವಾ. ಸೊ ನಾನು ಐ ಡೂ ಮಲ್ಟಿಪಲ್ ವರ್ಕ್ಸ್ ಅಲ್ವಾ, ಅದಕ್ಕೆಲ್ಲ ನನ್ನದೇ ಒಂದು ಸ್ಪೇಸ್ ಬೇಕಲ್ವಾ. ಓಕೆ, ನೀನು ಏನಾದರೂ ಮಾಡು, ಬಿ ಸೇಫ್ ಅಷ್ಟೇ ಅನ್ನೋ ಥರ ಹುಡ್ಕೋಬೇಕು ಇಷ್ಟ. ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರುವುದು ಹೆಣ್ಮಕ್ಳು ಎಷ್ಟು ಇಂಪಾರ್ಟೆಂಟ್, ಆ್ಯಂಡ್ ನಿಮ್ಮ ಫಿನಾನ್ಸ್ ಸೇವಿಂಗ್ ಪ್ಲಾನ್ಸ್ ಆಗಿರ್ಬೋದು, ಎಷ್ಟು ಸ್ಮಾರ್ಟ್ ನೀವು ಫಿನಾನ್ಷಿಯಲಿ? ಐ ಲವ್ ಕಾರ್ಸ್ ಆಯ್ತಾ. ನಾನು ಸ್ಮಾರ್ಟ್ ಅಂತ ಹೇಳೋದೇ ಇಲ್ಲ, ಯಾಕಂದ್ರೆ ಇರೋವರೆ ಸೇವಿಂಗ್ಸ್ ಎಲ್ಲ ತೊಗೊಂಡು ಕಾರ್ ಹಾಕ್ಬಿಟ್ಟಿದ್ದೀನಿ ಈಗ ರೈಟ್ ನೌ. ಸೊ ರೈಟ್ ನೌ ಮೈ ಪಾಕೆಟ್ ಇಸ್ ಎಂಟಿ. ಇದನ್ನ ಹೇಳಕ್ ಸ್ವಲ್ಪ ಕಷ್ಟ, ಬಟ್ ಸ್ಟಿಲ್ ಅಂದ್ರೆ ಎಂಟಿ ಆದ್ರೂ ಐ ಬಿಲೀವ್ ಇನ್ ಗಾಡ್ ಅಲ್ವಾ. ಸೊ ಕೆಲಸಗಳು ಬರ್ತಿರುತ್ತೆ, ಮ್ಯಾನೇಜ್ ಆಗುತ್ತೆ. ಬಟ್ ಆದರೆ ನನ್ನ ಸಜೆಷನ್ ಏನಂದ್ರೆ, ಇನ್ಸ್ಟೆಡ್ ಆಫ್ ಸ್ಪೆಂಡಿಂಗ್ ಫಾರ್ ಕಾರ್ಡ್ಸ್ ಆರ್ ಸಮಥಿಂಗ್, ಜ್ಯುವೆಲ್ಸ್ ಮೇಲೆ ನಾನು ಅದು ಮಾಡ್ತೀನಿ. ಐ ಸ್ಪೆಂಡ್, ನಾನು ಅದು ನಂಗೆ ಯಾವುದೋ ಒಂದು ಸ್ವಲ್ಪ ಚೆನ್ನಾಗಿ ಬಂತು ಅಮೌಂಟ್ ಅಂದರೆ ಐ ವಿಲ್ ಸ್ಪೆಂಡ್ ಇಟ್ ಆನ್ ಜ್ಯುವೆಲ್ಸ್. ಯಾಕಂದರೆ ಗೋಲ್ಡ್ ರೇಟು ಲ್ಯಾಂಡ್ ರೇಟು ಯಾವತ್ತೂ ಕಡಿಮೆ ಆಗಲ್ಲ. ಕಾರು ಗೀರು ಏನೇ ತೊಗೊಂಡ್ರು ಅದು ಕಡಿಮೆ ಆಗುತ್ತೆ. ನಿಮ್ಗೆ ತೊಗೊಂಡು ಒಂದು ಶೋರೂಮಿಂದ ತೊಗೊಂಡು ಹೊರಗೆ ಬಂದ ತಕ್ಷಣ ನಿಮಗೆ ಎಷ್ಟು ಕಡಿಮೆ ಆಗ್ಬಿಟ್ಟಿರುತ್ತೆ ಆಲ್ಮೋಸ್ಟ್. ಸೊ ಹಾಗಾಗಿ ಸ್ವಲ್ಪ ನಾನೇ ಐ ಆಮ್ ನಾಟ್ ಗುಡ್ ಅಟ್ ಇಟ್, ಬಟ್ ಐ ವಿಲ್ ಟ್ರೈ ಟು ಸೇವ್ ಇಟ್ ಅಷ್ಟೇ. ಓಕೆ. ಇನ್ನು ಅಮೂಲ್ಯ ಅವರೇ, ಹೀರೋಯಿನ್ಸ್ ಎಸ್ಪೆಷಲಿ ಆಕ್ಟ್ರೆಸ್, ಅದು ಟೆಲಿ ಪರದೆ ಆಗಿರಬಹುದು, ಬಿಗ್ ಸ್ಕ್ರೀನ್ ಆಗಿರಬಹುದು, ಒಂದೆರಡು ಸಿನಿಮಾ ಆದ ಕೂಡಲೇ, ಒಂದು ಸಿನಿಮಾನೋ ಅಥವಾ ಒಂದು ರಿಯಾಲಿಟಿ ಶೋನೋ ಅಥವಾ ಒಂದು ಸೀರಿಯಲ್ ಆದ ಕೂಡಲೇ ಸಿಕ್ಕಾಪಟ್ಟೆ ರಿಚ್ ಆಗಿ ಹೋಗ್ಬಿಡ್ತಾರೆ ಹೆಣ್ಮಕ್ಳು. ಆವಾಗ ಜನ ಸ್ಟಾರ್ಟ್ ಮಾಡ್ತಾರೆ, ಇಲ್ಲ ಏನೋ ರಾಂಗ್, ಕೆಟ್ಟ ಹಾದಿಲೇನೆ ಅರ್ನ್ ಮಾಡ್ತಾ ಇದ್ದಾರೆ ಅವರು ಅಂತ. ಸೊ ಅದನ್ನ ನೀವು ಹೇಗೆ ರಿಸೀವ್ ಮಾಡ್ತೀರಿ? ನಿಮ್ಮ ಟೇಕ್ ಏನು ಇದರ ಮೇಲೆ? ಫಸ್ಟ್ ಆಫ್ ಆಲ್ ಆ ಥರ ಯೋಚನೆ ಮಾಡೋರ ಮೆಂಟಾಲಿಟಿನೇ ಸರಿ ಇಲ್ಲ. ಐ ಥಿಂಕ್ ಅವ್ರಿಗೊಂದು ಸ್ಕ್ರೂ ಬಿದ್ದೋಗಿರುತ್ತೆ ಅನ್ಸುತ್ತೆ. ಏನಕ್ಕೆ ಅಂದರೆ, ಮುಂಚೆ ತುಂಬ ಕಷ್ಟ ಇತ್ತು, ಬರೀ ವರ್ಕ್ ಮಾಡೋರ್ಗೆ ಮಾತ್ರ ಲೋನ್ ಸಿಗುತ್ತೆ, ಸಿನಿಮಾದವ್ರಿಗೆ ಸಿಗಲ್ಲ, ಆ ಥರದ್ದೆಲ್ಲ ಇತ್ತು ಮುಂಚೆ. ಇವಾಗ ಹಂಗಲ್ಲ. ಬ್ಯಾಂಕ್ ಅವರೇ ಬೇಕಾದ್ರೆ ಅದು ಇದು ಮಾಡಿ ಲೋನ್ ಪ್ರೋಸೆಸ್ ಮಾಡಿಬಿಡ್ತಾರೆ, ಬಿಕಾಸ್ ಆಫ್ ದೇ ನೀಡ್ ಪಾಯಿಂಟ್ಸ್ ಅಂತ. ಹಿಂಗಿರೋ ಟೈಮಲ್ಲಿ ಒಂದು ಹೆಣ್ಮಗಳು ಒಂದು ಕಾರ್ ತೊಗೊಂಡ್ಲು, ಮನೆ ತೊಗೊಂಡ್ಲು ಅಂದರೆ ಮೊದಲನೇದಾಗಿ ನೀವು ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಅವರು ಯಾರೋ ಶುಗರ್ ಡ್ಯಾಡಿ ಶುಗರ್ ಮಮ್ಮಿ ಕೊಟ್ಟಿರೋ ದುಡ್ಡನ್ನೇ ಬಳಸ್ತಿರ್ತಾರೆ, ಅಥವಾ ಇದ್ದಾರೆ ತಪ್ಪು. ಯಾರೋ ಒಬ್ಬೊಬ್ರಿಗೆ ಇರ್ಬೋದು, ಯಾರೋ ಒಬ್ಬೊಬ್ರು ಇರೋದ್ರಿಂದ ಎಲ್ಲರೂ ಹಾಗೆ ಮಾಡ್ಕೊಂಬರ್ತಾರೆ ಅನ್ನೋದು ತುಂಬ ರಾಂಗು. ಅದಕ್ಕೆ ಹೇಳೋದು, ಫಸ್ಟ್ ನಿಮ್ಮ ತಟ್ಟಲ್ಲಿ ನೋಡ್ಕೊಳ್ಳಿ, ಆಮೇಲೆ ಬೇರೆಯವ್ರ ತಟ್ಟಲ್ಲಿ ನೋಡಿ ಅಂತ. ಕರೆಕ್ಟಾ? ಸೊ ದೆರ್ ಈಸ್ ಎ ವೇ, ಲೈಕ್ ಬ್ಯಾಂಕ್ಸಿಂದ ಸೌಲಭ್ಯಗಳು ಸಿಗುತ್ತೆ, ಅಥವಾ ನೀವೇ ಆವಾಗಲೇ ನಾನು ನಿಮ್ಗೆ ಹೇಳ್ದಂಗೆ ಒಡವೆಗಳು ಏನಾದ್ರು ತೊಗೊಂಡಿರೋ ಅದನ್ನು ಪ್ಲಡ್ಜ್ ಮಾಡಿ ಅದರಿಂದ ಡೌನ್ ಪೇಮೆಂಟ್ ಮಾಡಿ ತಗೊಳ್ಳುವಂಥದ್ದು ಇರ್ಬೋದು, ಅಥವಾ ಬ್ಯಾಂಕಿಂದ ಲೋನ್ ತಗೊಳ್ಳುವಂಥದ್ದು ಇರ್ಬೋದು, ಅಥವಾ ಪೇರೆಂಟ್ಸಿಂದ ಅಂದರೆ ಸ್ವಲ್ಪ ಕೊಡಿ ಆಮೇಲೆ ಕೊಡ್ತೀನಿ ಅಂತ ತೊಗೊಂಡಿರ್ಬೋದು, ಫ್ಯಾಮಿಲಿಯಿಂದ ತೊಗೊಂಡಿರ್ಬೋದು ಸಾಲ. ಎಷ್ಟೆಲ್ಲ ಇದೆ, ಬಡ್ಡಿಗೆ ಸಿಗುತ್ತೆ ಸಾಲ. ಏನು ಯಾರೋ ಕೊಡ್ಬೇಕಾ? ಯಾವನೋ ಬಂದು ಕೊಟ್ಟು ಇವರು ಮನೆ ಅಥವಾ ಕಾರು ಇನ್ನೊಂದು ಮತ್ತೊಂದು ತೊಗೋಬೇಕಾ? ಅದನ್ನು ನಾನು ಒಪ್ಕೊಳ್ಳೋದೇ ಇಲ್ಲ. ಆಮೇಲೆ ನಾನೇ, ನೀವು ನಮ್ಮೆಲ್ಲ ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷ ಆದ ನಂತರ 2024 ನಾನು ಫಸ್ಟ್ ಕಾರ್ ತೊಗೊಂಡಿದ್ದು. ಆಮೇಲೆ ಆ ಕಾರ್ ಕೊಟ್ಟು ಇವಾಗ ರೀಸೆಂಟಾಗಿ ಒಂದು ಕಾರ್ ತೊಗೊಂಡಿದ್ದು, ಅದು ಸೆಕೆಂಡ್ ಹ್ಯಾಂಡಲ್ಲು. ಕೆಲವರು ಏನಾಗುತ್ತೆ ಗೊತ್ತಾ, ನೋಡಿದ ತಕ್ಷಣ ಅವ್ರಿಗೆ ಅವ್ರಿಗೆ ಗೊತ್ತಾಗಬೇಕು ಇದು ಹೊಸಾದ ಅಥವಾ ಏನು, ಇವ್ರು ಹೆಂಗೆ ತೊಗೊಂಡಿರ್ಬೋದು, ಅದೆಲ್ಲ ಯೋಚನೆ ಮಾಡಬೇಕು. ಎಗ್ದಡಮಾಗಿ ಮಾತಾಡೋಕ್ಕಾಗಲ್ಲ. ಈಗ ನಾನು ಜನರಲ್ ನನ್ನ ಬಗ್ಗೆನೇ ಹೇಳ್ಬೇಕಂದ್ರೆ, ನನ್ನ ಫಸ್ಟ್ ಕಾರ್ 2024 ತೊಗೊಂಡಿದ್ದು. ಅದನ್ನು ಕೊಟ್ಟು ನಾನು ಆಡಿ ತೊಗೊಂಡು ಲೋನ್ ಮಾಡಿಸ್ಕೊಂಡೆ. ಸೊ ಪ್ರೊಸೀಜರ್ ಇದೆ, ಅದು ಸೆಕೆಂಡ್ ಹ್ಯಾಂಡಲ್ಲು. ಹಾಗೆ ನನ್ಗೆ ಯಾರೋ ಕೊಡೋರಿದ್ದಾರೆ ಹಾಗೆ ಹಿಂಗೆ ಅಂತಿದ್ರೆ ನಾನು ಹೊಸದೇ ತೊಗೋತಿದ್ದೆ, ಬೈ ಸೆಕೆಂಡ್ ಹ್ಯಾಂಡಲ್. ಆಮೇಲೆ ಹಾಗೆ ನೀವು ಹೇಳಿದ್ರಲ್ಲ ಒಂದಷ್ಟು ಜನ ಹೀರೋಯಿನ್ಸು, ಓಕೆ ದೊಡ್ಡ ದೊಡ್ಡ ಲಕ್ಸುರಿ ಕಾರ್ಸು ಅಥವಾ ಮನೆಗಳು ಅಥವಾ ಇನ್ನೊಂದು ಟ್ರಿಪ್ಸು, ನೋ, ಅವ್ರ ದುಡ್ಡಲ್ಲಿ ಅವ್ರ ಸೇವಿಂಗ್ ದುಡ್ಡಲ್ಲಿ ಹೋಗಿರ್ಬೋದು. ಅವರು ಯಾಕೆ ಯಾವಾಗಲೂ ಹಾಗೆ ಅಂತ ಯೋಚನೆ ಮಾಡೋದು? ಎಲ್ರಿಗೂ ಅವ್ರವ್ರದ್ದು ಬರ್ಡನ್ಸ್ ಇರುತ್ತೆ. ಯಾರೂ ಅವ್ರಿಗೆ ವಸ್ತುಗಳು ತೊಗೋಬೇಕು, ಖರೀದಿ ಮಾಡಬೇಕು ಅನ್ನೋ ಸಲುವಾಗಿ ಬೇರೆ ರ್ಯಾಂಡಮ್ ಆಗಿ ದೇ ಕಾಂಟ್ ಗೋ ಆ್ಯಂಡ್ ಹ್ಯಾವ್ ಫನ್ ವಿತ್ ಸಮ್ಮನ್. ರಾಂಗ್, ಅದು ತಪ್ಪು. ಆ ಥರ ಹೆಣ್ಮಕ್ಳ ಬಗ್ಗೆ ಮಾತಾಡೋದೇ ತಪ್ಪು. ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿದ್ದೀರಾ. ಸೊ ಒನ್ ಆಫ್ ದ ಏನು ಪಾಪ್ಯುಲರ್ ಮೂವಿ ಅಂತ ಹೇಳ್ಬೋದು, ಪಾಪ್ಯುಲರ್ ಮೂವಿ ಸೀಕ್ವೆಲ್ ಸಂಜು ವೆಟ್ಸ್ ಗೀತಾ 2. ಸೊ ಹೇಗಿತ್ತು ವರ್ಕ್ ಎಕ್ಸ್ಪೀರಿಯನ್ಸ್ ಸಂಜು ವೆಟ್ಸ್ ಗೀತಾ 2 ಅಲ್ಲಿ? ಸಂಜು ವೆಟ್ಸ್ ಗೀತಾ 2 ತುಂಬ ಚೆನ್ನಾಗಿತ್ತು. ಯಾಕಂದರೆ ಸತ್ಯ ಹೆಗ್ಡೆ ಸರ್ ಕ್ಯಾಮ್ರಾಮ್ಯಾನ್ ಆ್ಯಂಡ್ ನಾಕ್ಷಿಕರ್ ಸರ್ ಡೈರೆಕ್ಟರ್, ಆ್ಯಂಡ್ ನಮ್ಮ ರಚಿತಾ ಮ್ಯಾಮ್ ಇದ್ರು, ಮತ್ತು ಕಿಟ್ಟಪ್ಪ ಇದ್ರು, ಸಾಧು ಸರ್ ಇದ್ರು, ಎಲ್ಲ ಒಳ್ಳೆ ಟೀಮ್ ಇತ್ತು. ಆಮೇಲೆ ಒಂಥರ ನಾನೊಬ್ಳೆ ಕ್ರೂಲಿ, ಲೈಕ್ ಹೆಣ್ಣು ಹುಡುಗಿ ಅಂದರೆ ಇಡೀ ಸೆಟ್ಟಲ್ಲಿ. ಅದೇ ಸೆಟ್ಟಲ್ಲಿ ನಾನೊಬ್ಳು, ಆಮೇಲೆ ಇವರು ನಮ್ಮ ರಚಿತಾ ಮ್ಯಾಮ್ ಇದ್ರು. ಸೊ ನಾವಿಬ್ಬರೇ ಹೆಣ್ಮಕ್ಳು, ಎಲ್ಲ ಗಂಡ್ಮಕ್ಳು. ಸೊ ಆ್ಯಂಡ್ ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಸ್ ಎ AD ಅಲ್ಲ.
ಇಟ್ ವಾಸ್ ಗುಡ್, ಚೆನ್ನಾಗಿತ್ತು. ಆಮೇಲೆ ರಚಿತಾ ಮ್ಯಾಮ್ ಒಟ್ಟಿಗೆ ನಾನು ಭರ್ಜರಿ ಬ್ಯಾಚುಲರ್ಸ್ ಅಂತ ರಿಯಾಲಿಟಿ ಶೋ ಮಾಡಿದ್ದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಪರಿಚಯ ಆಯ್ತಲ್ವ, ಅವ್ರ ಜೊತೆನೂ ಚೆನ್ನಾಗಿ ಅಂದರೆ ವರ್ಕ್ ಮಾಡೋಕ್ಕೆ, ಕೆಲವೊಂದು ವಿಚಾರಗಳು ತಿಳ್ಕೊಳ್ಳೋಕ್ಕೆ ಈಸಿ ಆಯಿತು. ಆಮೇಲೆ ಕಿಟ್ಟಪ್ಪನ ಜೊತೆನೂ ಅಂದರೆ ಏನೇ ಹೆಂಗಿರುತ್ತೆ ಅಂದರೆ, ಈಗ ಶಾರ್ಟ್ ರೆಡಿ ಇದ್ದಾಗ ಮ್ಯಾಮ್ ಬನ್ನಿ ಅಂತ ಹೇಳೋದು, ಬನ್ನಿ ಸರ್ ಅನ್ನೋದು, ಆ ಥರ. ಅಂದ್ರೆ ಎಕ್ಸ್ಪೀರಿಯನ್ಸ್ ಒಂಥರ ಕ್ಯೂಟ್ ಅನ್ಸುತ್ತೆ. ನಮ್ಮನ್ನ ಯಾರೋ ಕರಿತಿರ್ತಾರೆ ಮುಂಚೆ, ಇವಾಗ ನಾವು ಅವ್ರನ್ನ ಕರೆದಂಗೆ. ಇಟ್ ವಾಸ್ ಗುಡ್, ಚೆನ್ನಾಗಿತ್ತು. ಓಕೆ, ಸೊ ಇನ್ನು ರಚಿತಾ ಮ್ಯಾಮ್ ಜೊತೆ ಕೂಡ ಇಬ್ಬರೇ ಇದ್ದಿದ್ದು ಬೇರೆ ಹುಡುಗಿರ್ ಸೆಟ್ ಅಲ್ಲಿ. ಸೊ ಅವ್ರ ಜೊತೆಗೆ ಯಾವ ರೀತಿ ಮಾತುಕತೆ ನಡೀತಾ ಇತ್ತು, ಹೇಗಿದ್ರಿ ನೀವಿಬ್ರು ಸೆಟ್ ಅಲ್ಲಿ? ಇಲ್ಲ, ನನಗೆ ಆಕ್ಚುಲಿ ರಚಿತಾ ಮ್ಯಾಮ್ ಅಂದ್ರೆ ಸ್ವಲ್ಪ ಭಯ ಇತ್ತು, ಯಾಕಂದ್ರೆ ಅವರು ಜಡ್ಜ್ ಆಗಿದ್ರು ನನ್ನ ರಿಯಾಲಿಟಿ ಶೋಲಿ. ಆಮೇಲೆ ಅದು ಒಂದು ಸ್ವಲ್ಪ ಇದ್ದೇ ಇರುತ್ತಲ್ವಾ, ಅವರು ಟಾಪ್ ಹೀರೋಯಿನ್ನು ಹೆಂಗಪ್ಪ ಏನಪ್ಪ ಅಂತ. ನಾನು ಅದೇ ಅವರು ನಿಂತಿರ್ತಿದ್ದೆ, ಬಟ್ ಪಾಪ ಅವರು ಅವಳಿ ನೀವು ಹೊರಗೆ ನಿಂತೇಳೆ, ಕಳ್ಸು ಒಳಗಡೆ ಬಿಸಿಲಿರುತ್ತೆ ಅಂದ್ಬಿಟ್ಟು ಪಾಪ ಹೊರಗಡೆಯಿಂದ ಒಳಗಡೆ ಕೂರಿಸ್ಕೊಳ್ಳೋರು. ಆಮೇಲೆ ಐಸ್ ಕ್ರೀಮ್ಸ್ ಎಲ್ಲ ಅವರು ಸ್ಟಾಫಿಗೆ ತರಿಸಿದ್ರೆ ನನಗೂ ಅಮೂಲ್ಯಂಗೂ ಒಂದು ಹೇಳ್ಬಿಡಿ ತರಿಸಿ ಅಂತ ತರಿಸ್ತಿದ್ರು, ಅಂದರೆ ಅವ್ರು ತಗೊಂಡಾಗ. ಸೊ ಆ ಬಿಸಿಲಲ್ಲಿ ಯಾರೋ ನಿಮಗೆ ಅಂದರೆ ಐಸ್ ಕ್ರೀಮ್ ಆಫರ್ ಮಾಡಿದ್ರೆ ಹೆಂಗೆ ಅನ್ಸುತ್ತೆ ನಂಗೆ, ಅದು ಅದರಲ್ಲೂ ನಮ್ಮ ರಚಿತಾ ಮ್ಯಾಮ್. ಸೊ ಐ ಫೀಲ್ ಸೋ ಗುಡ್ ಅಬೌಟ್ ಇಟ್. ಅಂದರೆ ಅವ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ, ಮನೆಯಿಂದ ಊಟ ಎಲ್ಲ ತಂದರು ನನಗೂ ಕೊಡೋದು, ಒಂಥರ ತುಂಬ ಚೆನ್ನಾಗಿತ್ತು. ಅವ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ. ಶಿ ಈಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ವೆರಿ ಗುಡ್ ವಿಮೆನ್ ಆ್ಯಂಡ್ ವೆರಿ ಬ್ಯೂಟಿಫುಲ್. ಅಂದರೆ ನನಗೆ ಹೆಂಗೆ ಅನ್ಸುತ್ತೆ ಅಂದರೆ, ಅವ್ರ ಥರ ನೇರವಾಗಿ ಪಟ ಅಂತ ಮಾತಾಡಿಕೊಂಡು ಅನ್ಸೋದನ್ನ ನೇರವಾಗಿ ಹೇಳೋ ಒಂದು ಗತ್ತು ಗಮ್ಮತ್ತು ಯಾರಿಗೂ ಇಲ್ಲ ಈ ಕಾಲದ್ದು. ಅಂದರೆ ಇವಾಗ ರೈಟ್ ನಾವಿರೋ ಹೀರೋಯಿನ್ಸಲ್ಲಿ ಶಿ ಇಸ್ ದ ಬೆಸ್ಟ್, ಸ್ಟ್ರೇಟ್ ಆಗಿ ಮಾತಾಡೋ ಅಂಥ ವಿಚಾರದಲ್ಲಿ. ಆ್ಯಂಡ್ ಶಿ ಇಸ್ ವೆರಿ ಗುಡ್. ಸೊ ಇನ್ನು ರ್ಯಾಪಿಡ್ ಫೈರ್ ಅಲ್ಲಿ ನೀವು ಯಾವ ಚೂಸ್ ಮಾಡ್ತೀರಾ ಅಂತ ನೋಡೋಣ, ಹೀರೋಯಿನ್ ಅಥವಾ ವಿಲನ್? ಹೀರೋಯಿನ್. ಕ್ಯಾಮ್ರಾ ಆರ್ ಮೈಕ್? ಮೈಕ್. ಓಕೆ. ಲವ್ ಮ್ಯಾರೇಜ್ ಆರ್ ಅರೇಂಜ್ಡ್? ಬೋತ್. ಓಕೆ, ಬೋತ್. ಫೇಮ್ ವರ್ಸಸ್ ಪೀಸ್? ಪೀಸ್. ಓಕೆ. ಒಂದು ಕನ್ನಡ ಆಕ್ಟರ್ ಮೇಲೆ ನಿಮಗೆ ಫಸ್ಟ್ ಕ್ರಶ್ ಆಗಿರುತ್ತೆ? ಓಕೆ, ಇವರು ಪ್ರಜ್ವಲ್ ದೇವರಾಜ್. ಯಾವುದಾದ್ರೂ ಒಂದು ಪಾತ್ರಕ್ಕೆ ನೋ ಅಂತ ಹೇಳಿ ರಿಗ್ರೆಟ್ ಮಾಡಿರೋದು? ತುಂಬಾ ಇದೆ. ಯಾವ್ದಾದ್ರು ತಗೋತೀರಾ? ಪುಟ್ಟಕ್ಕನ ಮಕ್ಕಳು ಅಂಡ್ ಆಸೆ ಸೀರಿಯಲ್. ಸೊ ನಿಮ್ಮ ಬಗ್ಗೆ ಇರುವಂತಹ ಒಂದು ರೂಮರ್ ಕಂಪ್ಲೀಟ್ ಆಗಿ ಫಾಲ್ಸ್ ಅಂತ ಅಂದ್ರೆ ಯಾವುದು? ಎಲ್ರು ಅವಳು ಅಣ್ಣ ಅಂತ ಕರೀತಾಳೆ ಅನ್ನೋ ಥರ. ಸೊ ಓಕೆ, ಸೊ ಇಷ್ಟೊಂದು ಪ್ರೀತಿ ಇರುವ ರಚ್ಚು ಮ್ಯಾಮ್ ಬಗ್ಗೆ ಕೇಳಿದ್ಮೇಲೆ ನೆಕ್ಸ್ಟ್ ಕ್ವೆಶನ್ ನಂದು, ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು? ಸಿನ್ಸ್ ಮೈ ಚೈಲ್ಡ್ಹುಡ್ ನನ್ನ ಫೇವ್ರೆಟ್ ಹೀರೋಯಿನ್ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರು. ನಂತರ ಅದೇ ಇವರು ನಮ್ಮ ರಚಿತಾ ಮ್ಯಾಮ್ ಕೂಡ ನನ್ನ ಫೇವ್ರೆಟ್ ಹೀರೋಯಿನ್ನೇ. ಆ ಲಿಸ್ಟಲ್ಲೇ ಫೇವ್ರೆಟ್ ಲಿಸ್ಟಲ್ಲಿ ರಮ್ಯಾ ಅವರು, ರಚಿತಾ ರಾಮ್ ಅವರಿಬ್ರು ಇದ್ದಿರ್ತಾರೆ. RR ಇದೆ. RR. ಓಕೆ, ಹೀರೋಯಿನ್ ಆದ್ಮೇಲೆ ಹೀರೋ ಬಗ್ಗೆ ಕೇಳಲೇಬೇಕು. ಸೊ ನಿಮ್ಮ ಫೇವ್ರೆಟ್ ಹೀರೋ ಯಾರು? ನನ್ನ ಫೇವ್ರೆಟ್ ಹೀರೋ ಒನ್ ಆ್ಯಂಡ್ ಓನ್ಲಿ ಡಿ ಬಾಸ್. ಓಕೆ, ಸೂಪರ್. ಸೊ ಅವ್ರ ಜೊತೆಗೆ ಸಿನಿಮಾ ಮಾಡೋ ಆಸೆ ಏನಾದರೂ ಇದೆಯಾ? ಖಂಡಿತ. ಫಸ್ಟ್ ಹೊರಗೆ ಬಂದರೆ ಅದೇ ದೊಡ್ಡ ವಿಚಾರ, ಅದೇ ಖುಷಿ ನನಗೆ. ಆಮೇಲೆ ಸಿನಿಮಾಗಿನ ಮೇಲೆ ಯೋಚನೆ ಮಾಡೋಣ. ಖಂಡಿತ ಸಿಕ್ಕಿದ್ರೆ ಯಾರು ಮಾಡಲ್ಲ. ಅವ್ರಿಗೆ ತಂಗಿ ಆಗಿ ಒಂದು ಪಾತ್ರ ಮಾಡ್ಬೇಕಂತ ಮುಂಚೆಯಿಂದನೂ ಆಸೆ ಇದೆ. ಅಥವಾ ಅವ್ರಿಗೆ ಡೈರೆಕ್ಷನ್ನೇ ಮಾಡೋ ಅವಕಾಶ ಸಿಕ್ಕಿದ್ರೆ ಇನ್ನೂ ಸೂಪರ್. ಐ ಆಮ್ ಸೋ ಹ್ಯಾಪಿ. ನೋಡೋಣ. ಡೈರೆಕ್ಷನ್ ಬಗ್ಗೆ ಇಂಟ್ರೆಸ್ಟ್ ಇರೋದ್ರಿಂದಾಗಿ ನಿಮ್ಮ ಫೇವ್ರೆಟ್ ಡೈರೆಕ್ಟರ್ ಯಾರು? ನನ್ನ ಫೇವ್ರೆಟ್ ಡೈರೆಕ್ಟರ್ ತರುಣ್ ಸುಧೀರ್ ಸರ್. ಓಕೆ. ಉಪೇಂದ್ರ ಅವರು, ಸೂರಿ ಸರ್, ಯಾಕಂದರೆ ಅವರು ರಾ ಕಂಟೆಂಟ್ ಕೊಡೋದ್ರಿಂದ. ಮತ್ತು ಯೋಗರಾಜ್ ಭಟ್ ಸರ್ ಕೂಡ ಇಷ್ಟ ಆಗ್ತಾರೆ. ಆ್ಯಂಡ್ ಹಳೆಯ ಕಾಲ ಅಂತ ಬಂದರೆ ಪುಟ್ಟಣ್ಣ ಕಣ್ಗಾಲ್, ದೊರೆ ಭಗವಾನ್. ಆಮೇಲೆ ಫೀಮೇಲ್ಸಲ್ಲಿ ಇವರು ಸುಮನಾ ಕಿತ್ತೂರ್. ಆಲ್ಮೋಸ್ಟ್ ಎಲ್ಲರದ್ದು ಹೇಳ್ಬಿಟ್ಟು. ಆಮೇಲೆ ನಮ್ಮ ಶಂಕರ್ ನಾಗ್ ಸರ್. ಓಕೆ. ಸೊ ಡೈರೆಕ್ಷನಲ್ಲಿ ನಿಮ್ಗೆ ಆಸಕ್ತಿ ಇದೆ, ನೀವು ಡೈರೆಕ್ಷನ್ ಮಾಡಿದ್ರೆ ಯಾವ ಥರ ಸಿನಿಮಾಗಳು ಮಾಡಬೇಕು ಅಂತ? ನನಗೆ ಎಲ್ಲ ಥರ ಜಾನರು ಮಾಡಬೇಕಂತ ಇದೆ. ಲವ್ ಜಾನರ್, ಮತ್ತು ಮಾಸ್, ಮತ್ತು ವಿಮೆನ್ ಓರಿಯೆಂಟೆಡ್. ಸೊ ಆಮೇಲೆ ಈ ಕಾಲೇಜ್ ಲವ್ ಸ್ಟೋರಿ, ಕ್ಯೂಟ್ ಲವ್ ಸ್ಟೋರಿ ಇರುತ್ತೆ ಗೊತ್ತಾ, ಆ ಥರದ್ದು. ಆಮೇಲೆ ಸಮಾಜಕ್ಕೆ ಏನಾದರೂ ಒಂದು ಅರಿವು ಮೂಡಿಸೋ ಥರದ ಸಿನಿಮಾಗಳು. ಎಲ್ಲ ಥರ ಜಾನರು ಮಾಡ್ಬೇಕಂತ ಸರ್, ನಾಟ್ ಲೈಕ್ ಪರ್ಟಿಕ್ಯುಲರ್ ಒಂದೇ ಒಂದು ಅಂತ. ಥ್ಯಾಂಕ್ ಯು ಸೋ ಮಚ್ ರೆಡ್ FM ಬಂದಿದ್ದಕ್ಕೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.